ರಾಜ್ಯದ ಮೊದಲ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅನುದಾನಕ್ಕೂ ಕೂಡ ಕುತ್ತು ಬಂದಿದೆ. 3-4 ವರ್ಷದಿಂದ ಅಭಿವೃದ್ಧಿಯ ಅನುದಾನವೇ ಬಂದಿಲ್ಲ. ಹೀಗಾಗಿ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಈಗ ಸಂಕಷ್ಟದಲ್ಲಿದೆ. ಪ್ರತಿ ವರ್ಷ ಅಭಿವೃದ್ಧಿಗಾಗಿ ಬರಬೇಕಾಗಿತ್ತು 25 ಕೋಟಿ ರೂಪಾಯಿ. ಆದರೆ ಗ್ಯಾರಂಟಿ ಎಫೆಕ್ಟ್ ಇದರಿಂದಾಗಿ ಅಭಿವೃದ್ಧಿಗೆ ಹಣವನ್ನ ನೀಡದೆ ಸರ್ಕಾರ ತಾತ್ಸಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಪ್ರತಿ ವರ್ಷವೂ ಕೂಡ ವಿವಿಗೆ ಅನುದಾನದ ಕೊರತೆ ಕಾಣ್ತಾ ಇದೆ. ಸಂಶೋಧನೆಗಳ ಮೂಲ ಸೌಲಭ್ಯದ ಅಭಿವೃದ್ಧಿಗೂ ಕೂಡ ಹಣ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಈ ವಿಚಾರವಾಗಿ ಪತ್ರವನ್ನ ಬರೆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅನುದಾನ ಬಾರದೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿ ಹೋಗಿದೆ. ಒಂದು ಕಡೆ ಅನುದಾನವೂ ಇಲ್ಲ, ಮತ್ತೊಂದು ಕಡೆಯಲ್ಲಿ ಅಗತ್ಯ ಸಿಬ್ಬಂದಿಯ ನೇಮಕಾತಿ ಕೂಡ ಆಗ್ತಾ ಇಲ್ಲ. ವಿಶ್ವವಿದ್ಯಾಲಯದಲ್ಲಿ 320 ಮಾತ್ರ ಭರ್ತಿಯಾಗಿದೆ. ಉಳಿದ ಹುದ್ದೆಗಳು ಖಾಲಿ ಆಗಿ ಹೋಗಿದೆ. 130 ಹುದ್ದೆಗಳು ಖಾಲಿ ಇದೆ. ಸಿಎನ್ಡಿ ಸೇರಿದಂತೆ ಬೋಧಕೇತರ 900 ಹುದ್ದೆಗಳು ಸ್ಯಾಂಕ್ಷನ್ ಇದೆ. ಸರ್ಕಾರದಲ್ಲಿ ಸಿಎನ್ಡಿ ಹುದ್ದೆಗಳಿಗೆ ಅನುಮತಿ ಇಲ್ಲದೆ ಇರೋದಕ್ಕೆ ಗುತ್ತಿಗೆಯ ಮೇಲೆ ಕೆಲಸವನ್ನ ನಡೆಸಲಾಗ್ತಾ ಇದೆ. ವಿಶ್ವವಿದ್ಯಾಲಯಕ್ಕೆ ನಾವು ಈಗ ಸಂಶೋಧನೆಗೆ ನಾವು ವಿವಿಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಘ ಏನು ಸಂಸ್ಥೆಗಳಿದ್ದಾವೆ, ಈ ಸಂಶೋಧನೆಗೆ ಅನುದಾನ ಕೊಡ್ತಕ್ಕಂಥ ಕೆಲವೊಂದು ಸಂಸ್ಥೆಗಳಿದ್ದಾವೆ. ಅಂಥ ಸಂಸ್ಥೆಗಳಿಗೆ ನಾವು ಕಾಂಪಿಟೇಟಿವ್ ಮೋಡಲ್ಲಿ ನಾವು ಪ್ರಾಜೆಕ್ಟನ್ನು ಬರೆದು ನಾವು ಈಗ ಅದಕ್ಕೆ ಮಂಜೂರಾಗಿದ್ದಾವೆ. ಸುಮಾರು ನಮಗೆ ಈ ಪ್ರಾಜೆಕ್ಟ್ಗೆ ನಮಗೆ ಈ ಸರಿ 20 ಕೋಟಿಗಿಂತ ಹೆಚ್ಚು ಈ ಸಂಶೋಧನಾ ಅನುದಾನ ಈಗಾಗಲೇ ಮಂಜೂರಾಗಿದೆ. ಮತ್ತು ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.